ಕಡೆಯಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 11 ನ ಗ್ರ್ಯಾಂಡ್ ಫಿನಾಲೆ ನಡೀತು ಇವತ್ತು. ಆ ಗ್ರ್ಯಾಂಡ್ ಫಿನಾಲೆಯ ರಿವ್ಯೂ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ನಿಜವಾಗ್ಲೂ ಕೂಡ ಸೂಪರ್ ಡೂಪರ್ ಆಗಿತ್ತು. ಏನು ಈ ಒಂದು ಗ್ರ್ಯಾಂಡ್ ಫಿನಾಲೆ ಇದೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಒಂದು ಗ್ರ್ಯಾಂಡ್ ಫಿನಾಲೆ ಏನಿದೆ ನಿಜವಾಗ್ಲೂ ಕಲರ್ಫುಲ್ ಆಗಿತ್ತು. ತುಂಬಾ ತುಂಬಾ ಸೂಪರ್ ಆಗಿತ್ತು. ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಕೊನೆಯ ಸೀಸನ್ ಇದು, ಹಾಗಾಗಿ ತುಂಬಾ ಚೆನ್ನಾಗಿತ್ತು. ನಮ್ಮ ಸುದೀಪ್ ಸರ್ ಅವರು ಇದಾರಲ್ಲ, ಅವ್ರ ಎಂಟ್ರಿ ಇದೆಯಲ್ಲ ಮ್ಯಾಕ್ಸಿಮಮ್ ಮಾಸು ಸೂಪರ್ ಆಗಿತ್ತು. ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು, ನಮ್ಮ ಸುದೀಪ್ ಸರ್ ಅವ್ರ ಕಾಸ್ಟ್ಯೂಮು ಸೂಪರ್ ಡೂಪರ್ ಆಗಿತ್ತು, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಇವತ್ತಿನ ಗ್ರ್ಯಾಂಡ್ ಫಿನಾಲೆ ನಿಜವಾಗ್ಲೂ ಕೂಡ ನೋಡುವ ಪ್ರೇಕ್ಷಕರ ಮನಸ್ಸನ್ನ ಗೆಲ್ತು ಅಂತಾನೆ ಹೇಳ್ಬೋದು. ನಾನು ರಿವ್ಯೂ ಮಾಡೋಕ್ಕಿಂತ ಅಂದ್ರೆ ಈ ಗ್ರ್ಯಾಂಡ್ ಫಿನಾಲೆಯ ಒಂದು ಎಪಿಸೋಡ್ ನ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಎರಡೆರಡು ವಿಷಯ ಹೇಳ್ಬಿಡ್ತೀನಿ. ಏನು ನಮ್ಮ ಭವ್ಯ ಗೌಡವರು ಎಲಿಮಿನೇಟ್ ಆಗಿದ್ದಾರೆ, ಇದೇ ಏನು ಎಂಡ್ ಅಲ್ಲ. ಈ ಒಂದು ಬಿಗ್ ಬಾಸ್ ಮನೆ ಅನ್ನೋದು ಅವರಿಗೆ ಒಂದು ಮುಂದಿನ ಜರ್ನಿಗೆ ಆಯ್ತಾ ಇದೊಂದು ಮೆಟ್ಲಾಗಿರ್ಲಿ, ಅಂದ್ರೆ ಸೋಲೆ ಆಯ್ತಾ ಗೆಲುವಿನ ಅಡಿಪಾಯ ಅಂತೀನಿ. ನಮ್ಮ ಭವ್ಯ ಗೌಡರಿಗೆ ಆಲ್ ದ ಬೆಸ್ಟ್ ಹೇಳೋಣ. ನಾನು ಇನ್ನೊಂದು ವಿಷಯ ಎಲ್ಲರಿಗೂ ಹೇಳೋದಿಷ್ಟೇ, ದಯವಿಟ್ಟು ಟ್ರೋಲ್ ಮಾಡಬೇಡಿ. ಓಕೆ, ಎಲಿಮಿನೇಟ್ ಯಾರಾದ್ರೂ ಒಬ್ರು ಎಲಿಮಿನೇಟ್ ಆಗದೆ, ಭವ್ಯ ಗೌಡ ಸುಮ್ಮನೆ ಎಲಿಮಿನೇಟ್ ಆಗಿಲ್ಲ. 64,48,000 ವೋಟ್ ತಗೊಂಡು ಎಲಿಮಿನೇಟ್ ಆಗಿದ್ರೆ ಅಷ್ಟು ಈಸಿ ಅಲ್ಲ. ನಾನು ನಿಮಗೆ ವಿಡಿಯೋ ಮಾಡೋತ್ತಿಗೆ ಅವಾಗಲೇ ಹೇಳಿದ್ದೀನಿ, ನಾನು ಮಧ್ಯಾಹ್ನ ವಿಡಿಯೋ ಮಾಡಿದಾಗಲೇ ಹೇಳಿದ್ದೀನಿ, ನೀವೇನೇನೆಲ್ಲ ಅನ್ಕೊಳ್ತಾ ಇದ್ದೀರಾ ಆಯ್ತಾ, ಅವ್ರಿಗೆ ಅಷ್ಟು ಓಟ್ ಬಂದಿದೆ, ಇವ್ರಿಗೆ ಇಷ್ಟು ಓಟ್ ಬಂದಿದೆ, ಅದೆಲ್ಲವೂ ಸುಳ್ಳು. ಆದರೆ ಯೂಜ್ ಓಟ್ ಬಂದಿದೆ ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ ಆಯ್ತಾ. ನಮ್ಮ ಭವ್ಯಗೌಡ ಏನು ಎಲಿಮಿನೇಟ್ ಆಗಿದ್ದಾರೆ, 64,48,000 ಓಟ್ ತಗೊಂಡಿದ್ದಾರೆ. ಅದು ಈಸಿ ಮಾತಲ್ಲ. ಅಷ್ಟು ಜನದ ಪ್ರೀತಿ ಸಿಕ್ಕಿದೆಯಲ್ಲ ಭವ್ಯಗೌಡನಿಗೆ, ನಿಜವಾಗ್ಲೂ ಭವ್ಯಗೌಡ ವಿನ್ ಆದಂಗೆ. ನಾನು ಎಲ್ಲರಲ್ಲೂ ಕೇಳೋದು ಒಂದೇನೆ, ದಯವಿಟ್ಟು ಇದನ್ನೇ ಒಂದು ಟ್ರೋಲ್ ಮಾಡ್ತಾ ಕೂರ್ಬೇಡಿ. ಯಾಕೆಂದ್ರೆ 100 ದಿನ ಮುಗ್ದೋಯ್ತು, ಬಿಗ್ ಬಾಸ್ ಒಂದು ಗೇಮು ಮುಗ್ದೋಯ್ತು ಅಷ್ಟೇ. ನಾವು ಕೂಡ ರಿವ್ಯೂ ಅನ್ನೋ ನೆಪದಲ್ಲಿ ಸುಮಾರು ಮಾತನಾಡಿರ್ತೀವಿ, ಆದರೆ ಫೈನಲ್ ವೀಕ್ ಅಂತ ಬಂದಾಗ, ಒಂದು ಫಿನಾಲೆ ಅಂತ ಬಂದಾಗ ಯಾರೇ ಎಲಿಮಿನೇಟ್ ಆಗಲಿ ಅಲ್ಲಿಗೆ ನಾವು ಅವ್ರನ್ನ ಬಿಟ್ಬಿಡ್ಬೇಕು. ಆಲ್ ದ ಬೆಸ್ಟ್ ಹೇಳ್ಬೇಕಷ್ಟೇ. ಭವ್ಯಗೌಡನ ಫ್ಯೂಚರಿಗೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಮಗಳೇ ನಿನಗೆ, ನಿನ್ನ ಮುಂದಿನ ಕೆರಿಯರಿಗೆ ಈ ಒಂದು ಬಿಗ್ ಬಾಸ್ ಏನಿದೆ ಅದು ನಿನಗೊಂದು ನೀತಿ ಪಾಠ ಆಗಲಿ. ನೀನು ಏನ್ ಕಲ್ತಿದ್ಯಾ ಬಿಗ್ ಬಾಸ್ ಮನೇಲಿ ಅದೆಲ್ಲವೂ ಕೂಡ ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಹೋಗು ಅಂತೇಳಿ ನಮ್ಮ ಭವ್ಯಗೌಡನಿಗೆ ಆಲ್ ದ ಬೆಸ್ಟ್ ಹೇಳೋಣ. ಅದೆಲ್ಲದೇ ನಾನು ಹೇಳೋದಿಷ್ಟೇ, ದಯವಿಟ್ಟು ಇದನ್ನ ವ್ಯಂಗ್ಯ ಮಾಡೋದಾಗ್ಲಿ, ಬ್ಯಾಡ್ ಕಮೆಂಟ್ ಹಾಕೋದಾಗ್ಲಿ ಯಾವುದನ್ನು ಮಾಡಬೇಡಿ. ಮುಗೀತು. 100 ದಿನ ಅವ್ರು ಬಿಗ್ ಬಾಸ್ ಮನೇಲಿ ಇದ್ರು, ಅವಾಗ ಅವರೊಂದು ಪಬ್ಲಿಕ್ ಫಿಗರ್, ಅವರೊಂದು ಆಕ್ಟರ್, ಅವ್ರ ಬಗ್ಗೆ ಕಮೆಂಟ್ಸ್ ಮಾಡೋದು ನಮಗೆ ಹಕ್ಕಿತ್ತು, ನಾವು ಮಾಡ್ತಾ ಇದ್ದು. ಬಟ್ ಈಗ ಬಿಗ್ ಬಾಸ್ ಮನೆಯಿಂದ ಬಂದಿದ್ದಾರೆ ಎಲಿಮಿನೇಟ್ ಆಗಿ. ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ. ಭವ್ಯ ಆಲ್ ದ ಬೆಸ್ಟ್. ಓಕೆ, ಎಪಿಸೋಡ್ ರಿವ್ಯೂ ಬರೋಣ. ಎಪಿಸೋಡ್ ಮಾತ್ರ ನಿಜವಾಗ್ಲೂ ಸೂಪರ್ ಡೂಪರ್ ಸ್ಟಾರ್ಟ್ ಆಯ್ತು. ನಮ್ಮ ಸುದೀಪ್ ಸರ್ ಅವರ ಒಂದು ಮ್ಯಾಕ್ಸಿಮಮ್ ಆಯ್ತಾ, ನಿಮ್ಮೆಲ್ಲರಿಗೂ ಗೊತ್ತು ಮ್ಯಾಕ್ಸ್ ಮೂವಿಯ ಒಂದು ಸಾಂಗ್ ಇಂದ ಸ್ಟಾರ್ಟ್ ಆಯ್ತು. ನಮ್ಮ ಸುದೀಪ್ ಸರ್ ಅವರು ತುಂಬಾ ಚೆನ್ನಾಗಿ ಸ್ಟೆಪ್ ಹಾಕಿದ್ರು. ಅದಾದ ನಂತರ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 11 ನ ಹಳೆಯ ಸ್ಪರ್ಧಿಗಳು, ಅಂದ್ರೆ ಎಲಿಮಿನೇಟ್ ಆದಂತಹ ಎಲ್ಲ ಸ್ಪರ್ಧಿಗಳು ಕೂಡ ಆಯ್ತಾ ಅಲ್ಲಿ ಬಂದಿದ್ರು. ಎಲ್ಲರೂ ನೋಡೋಕೆ ತುಂಬಾ ಖುಷಿ ಆಯ್ತು. ಎಲ್ಲರೂ ಅವರವರ ಒಂದು ಅನುಭವ, ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಲ್ಲಿ ಅವರ ಪಾರ್ಟಿಸಿಪೆಂಟ್ ಹೇಗಿತ್ತು, ಅವರ ಒಂದು ಅನುಭವ ಹೇಗಿತ್ತು ಅಂತೇಳಿ ಪ್ರತಿಯೊಬ್ರು ಹಂಚ್ಕೊಂಡ್ರು. ಅದು ಅನುಷಾ ಇರ್ಬೋದು, ಗೋಲ್ಡ್ ಸುರೇಶ್ ಇರ್ಬೋದು, ಅದೇ ರೀತಿ ಶಿಶಿರ್ ಅವ್ರು ಇರ್ಬೋದು, ನಮ್ಮ ಯಾರು ಯಾರಪ್ಪ ಅವ್ರ ಹೆಸರೇ ಬರ್ತಾ ಇಲ್ವಲ್ಲ, ಅಯ್ಯಯ್ಯೋ ಐಶ್ವರ್ಯ ಇರ್ಬೋದು, ಅದೇ ರೀತಿ ಧನ್ರಾಜ್ ಅವ್ರು ಇರ್ಬೋದು, ಹಂಗೆ ಪ್ರತಿಯೊಬ್ಬರು ಕೂಡ ಹಂಚ್ಕೊಂಡ್ರು. ಅನುಷಾ, ಆಮೇಲೆ ರಂಜಿತ್ತು, ಎಲ್ಲರೂ ಕೂಡ ಅವರವರ ಒಂದು ಅನುಭವನ ಹಂಚ್ಕೊಂಡ್ರು. ಯಾರು ಆಯ್ತಾ ಗೆಲ್ಲಬಾರ್ದು ಅನ್ನೋದಕ್ಕೆ ಎಲ್ಲರಿಂದ ಬಂದಂತಹ ಒಂದೇ ಒಂದು ಉತ್ತರ, ಹಳೆಯ ಕಂಟೆಸ್ಟೆಂಟ್ ಎಲ್ಲರ ಬಾಯಿಂದ ಬಂದಿದ್ದು ಒಂದೇ ಒಂದು ಉತ್ತರ, ಅಂದ್ರೆ ಶಿಶಿರವರೊಬ್ರು ಮಾತ್ರ ಮೋಕ್ಷಿತ ಗೆಲ್ಬೇಕು ಅಂದ್ರು. ನೀನೆಲ್ಲರೂ ಹೇಳಿದ ಹೆಸರು ಮೋಕ್ಷಿತ ಗೆಲ್ಬಾರ್ದು. ಗೌತಮಿ ಅವರೆಲ್ಲ ಅಯ್ಯೋಯ್ಯೋ ಮೋಕ್ಷಿತ ಗೆಲ್ಲೇಬಾರ್ದು ಆ ಮಟ್ಟಕ್ಕೆ, ರಂಜಿತ್ ಆಗ್ಬೋದು, ಎಲ್ಲರೂ ಮೋಕ್ಷಿತ ಗೆಲ್ಲೇಬಾರ್ದು. ನಿಮ್ಮೆಲ್ಲರಿಗೂ ಒಂದು ಹೇಳ್ತಾ ಇದ್ದೀನಿ, ನಾಳೆ ನೀವು ಎಕ್ಸ್ಪೆಕ್ಟೇ ಮಾಡಿದಂಥ ರಿಸಲ್ಟ್ ಬರುತ್ತೆ, ವೆಯ್ಟ್ ಮಾಡಿ. ನಾಳೆ ನೀವು ಎಕ್ಸ್ಪೆಕ್ಟೇ ಮಾಡಿದಂಥ, ನೀವು ಯಾರ್ಯಾರು ಮೋಕ್ಷಿತ ಏನಕ್ಕೂ ಲಾಯಕ್ಕಿಲ್ಲ ಅಂತ ಹೇಳ್ತಿದ್ರ, ನಾಳೆ ನೀವೇ ಬಾಯ್ ಮೇಲೆ ಬೆಳ್ಳಿಟ್ಕೋಣ ಅಂತ ಒಂದು ಟೈಮ್ ಬರುತ್ತೆ. ಯಾಕೆ ಅಂತಂದ್ರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದಾವೆ. ಕಲರ್ಸ್ಗಳನ್ನ ವಾಯಿಂದಿಂದ ಯಾವುದನ್ನು ಕೂಡ ಓಪನ್ ಆಗಿ ಹೇಳೋಂಗಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ತಕ್ಕ ರೂಲ್ಸ್ ಇದೆ, ಅದನ್ನ ಬ್ರೇಕ್ ಮಾಡಂಗಿಲ್ಲ. ಓಕೆನಾ? ನೀವೇ ನಾಳೆ ಮೋಕ್ಷಿತನಿಗೆ ಇಷ್ಟು ಓಟ್ ಬಂದಿದ್ಯಾ, ಮೋಕ್ಷಿತನಿಗೆ ಇಷ್ಟೊಂದು ಓಟ್ ಹಾಕ್ತವ್ರು ಯಾರಪ್ಪ ಅಂತ ತಲೆ ಮೇಲೆ ಕೈ ಇಟ್ಕೋಬೇಕು. ನೀವು ಹಳೆ ಕಂಟೆಸ್ಟೆಂಟ್ ಯಾರ್ಯಾರು ಇದ್ದೀರಾ, ನಾನು ಇಷ್ಟೇ ಹೇಳ್ತಾ ಇರೋದು ಆಯ್ತಾ. ನಾನು ತಪ್ಪಾಗಿ ಹೇಳ್ತಿಲ್ಲ, ಆದರೆ ಒಬ್ರನ್ನ ಫೈನಲಿಸ್ಟ್ ಆಗಿದ್ದಾರೆ, ಟಾಪ್ 6 ಅಲ್ಲಿ ಇದ್ದಾರೆ ಅಂದಮೇಲೆ ಅವ್ರ ಅರ್ಹತೆ ಇದೆ ಅಂತಾನೆ ಅರ್ಥ. ಮೋಕ್ಷಿತನಿಗೆ ನೀವು ಎಷ್ಟೇ ಏನೇ ಅರ್ಹತೆ ಇಲ್ಲ, ಗೆಲ್ಲಲ್ಲ, ಅದು ಇದು ಅಂತ ಹೇಳಿದ್ರು ಕೂಡ ಆಯ್ತಾ, ಶಿ ಡಿಸರ್ವ್, ಅಂದ್ರೆ
ಟಾಪ್ 5 ಅಲ್ಲಿ ಇರೋಕ್ಕೆ ಡಿಸರ್ವ್ ಆಗಿರೋಕ್ಕೆ ಇವತ್ತು ಅವರು ಮೋಕ್ಷಿತ ಟಾಪ್ 5 ಅಲ್ಲಿ ಇದ್ದಾರೆ. ನಾಳೆ ಇನ್ನೂ ಸೂಪರ್ ಆಗಿದೆ ಆಯ್ತಾ. ಪಿಕ್ಚರ್ ಮೇರೆ ಏನೋ ಹೇಳ್ತಾರಲ್ಲ ಗಾದೆ ಆಯ್ತಾ, ಇನ್ನೂ ಪಿಕ್ಚರ್ ಬಾಕಿ ಇದೆ ಅನ್ನೋ ರೀತಿ ಇನ್ನೂ ಪಿಕ್ಚರ್ ಬಾಕಿ ಇದೆ. ಆಮೇಲೆ ಓಕೆ, ಎಲ್ಲ ಹಳೆಯ ಕಂಟೆಸ್ಟೆಂಟ್ಗಳನ್ನ ಮಾತಾಡಿಸಿದ ನಂತರ ಮನೆಯ ಸ್ಪರ್ಧಿಗಳು ಅಂದರೆ ಬಿಗ್ ಬಾಸ್ ಒಳಗಡೆ ಇರುವಂತಹ 6 ಸ್ಪರ್ಧಿಗಳ ಜೊತೆ ಆಯ್ತಾ ನಮ್ಮ ಸುದೀಪ್ ಸರ್ ಅವರು ಮಾತನ್ನ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಆಯ್ತಾ ಏನಪ್ಪ ನಡೆಯುತ್ತೆ ಅಂತಂದ್ರೆ ನಮ್ಮ ಏನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಆ ಒಂದು ಶೋ ಸ್ಟಾರ್ಟ್ ಆಗ್ತಾ ಇದೆ ಫೆಬ್ರವರಿ 1ರಿಂದ. ಅದರ ಪ್ರಮೋಷನ್ನಿಗೆ ಅದೇ ರೀತಿ ಅಲ್ಲಿರುವಂತಹ ಅಂದರೆ ಟಾಪ್ 6 ಅಲ್ಲಿರುವಂತಹ 3 ಕಂಟೆಸ್ಟೆಂಟನ್ನು ಸೆಲೆಕ್ಟ್ ಮಾಡೋಕ್ಕೋಸ್ಕರವಾಗಿ ಶೋಭಾ ಶೆಟ್ಟಿ, ಧನ್ರಾಜ್, ನಮ್ಮ ಲಾಯರ್ ಜಗದೀಶ್, ನಮ್ಮ ಐಶ್ವರ್ಯ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ. ಬಂದ್ಬಿಟ್ಟು ಅದೇ ರೀತಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಟೀಮಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಬಂದು ಸೆಲೆಕ್ಟ್ ಮಾಡೋದು ಯಾರನ್ನಪ್ಪ ಅಂತಂದರೆ ಭವ್ಯ ಗೌಡ, ಹನುಮಂತ ಆಯ್ತೆ, ಅದೇ ರೀತಿ ನಮ್ಮ ರಜತ್ 3 ಜನನ ಬಾಯ್ಸ್ ವರ್ಸಸ್ ಗರ್ಲ್ಸ್ ಟೀಮಿಗೆ ಸೆಲೆಕ್ಟ್ ಮಾಡ್ತಾರೆ. ಈ ಸೆಲೆಕ್ಟ್ ಮಾಡಿದ ರೀತಿ ನೀವು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೋಬಹುದು. ಅರ್ಥ ಮಾಡ್ಕೊಳ್ಳೋದಾದ್ರೆ ಅರ್ಥ ಮಾಡ್ಕೊಳ್ಳಿ. ಓಕೆ ಆಯ್ತಾ, 3 ಜನನ ಸೆಲೆಕ್ಟ್ ಮಾಡ್ತಾರೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಫೆಬ್ರವರಿ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನೀವು ಭವ್ಯ ಗೌಡ, ಧನ್ರಾಜು, ಅದೇ ರೀತಿ ನಮ್ಮ ಹನುಮಂತು ಆಯ್ತಾ, ರಜತ್ ಇವ್ರನ್ನೆಲ್ಲ ನೋಡ್ಬೋದು, ಐಶ್ವರ್ಯ ಇವ್ರನ್ನೆಲ್ಲರೂ ನೀವು ಆ ಶೋ ಅಲ್ಲಿ ನೋಡ್ಬೋದು. ಆ ಶೋ ಪ್ರಮೋಷನ್ ಆದ ನಂತರ ಎಲ್ಲರೂ ಹೋಗ್ತಾರೆ. ಅದಾದ ನಂತರ ನಮ್ಮ 6 ಫೈನಲಿಸ್ಟ್ಗಳು ಆಯ್ತಾ ಡ್ಯಾನ್ಸ್ ಮುಖಾಂತರವಾಗಿ ಒಂದು ಆಯ್ತಾ ಅವ್ರ ಬಗ್ಗೆ ಒಂದೊಂದು ಸಾಂಗ್ಸ್ ಪ್ಲೇ ಆಗುತ್ತೆ. ಎಲ್ಲರೂ ಕೂಡ ಡ್ಯಾನ್ಸ್ ಮುಖಾಂತರವಾಗಿ ಡ್ಯಾನ್ಸ್ ಮಾಡ್ತಾರೆ. ಅದಾದ ನಂತರ ನಮ್ಮ ಸುದೀಪ್ ಸರ್ ಅವರು ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟು 6 ಕಂಟೆಸ್ಟೆಂಟ್ ಹತ್ರ ಮಾತಾಡ್ತಾರೆ. ತುಂಬಾ ಜೋಶಾಗೆ ಇದ್ದಾರೆ, ಎಲ್ಲರೂ ಕೂಡ ತುಂಬಾ ಜೋಶಾಗೆ ಇದ್ದಾರೆ. ಹನುಮಂತು ಯಾಕೆ ಆಯ್ತಾ ಶರ್ಟ್ ಲುಂಗಿಲಿದ್ದಾರೆ, ಯಾಕೆ ನಮ್ಮ ರಜತ್ ಅವ್ರು ಯಾಕೆ ಸಿಂಪಲ್ ಆಗಿದ್ದಾರೆ, ಮೋಕ್ಷಿತ ಯಾಕೆ ಸಿಂಪಲ್ ಆಗಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬಹುದು. ಅಲ್ಲೇ ಇದೆ ಆಯ್ತಾ ಮೇರ ಟ್ವಿಸ್ಟ್ ಆಯ್ತಾ. ಅದನ್ನು ನೀವು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಅದಾದ ನಂತರ ಆಯ್ತಾ ಡ್ಯಾನ್ಸು ಅಂದರೆ ರಜತ್ ಅವ್ರ ಮನೆಯಿಂದ ಅವ್ರ ಫ್ಯಾಮಿಲಿ, ಅದೇ ರೀತಿ ನಮ್ಮ ಮೋಕ್ಷಿತ್ ಅವ್ರ ಬ್ರದರ್ ಆಯ್ತಾ ಗಣಿ ಡ್ಯಾನ್ಸ್ ಮಾಡ್ತಾರೆ. ಶಾನೆ ಪಸಂದಾಗವಳೆ ಅನ್ನೋದೊಂದು ಸಾಂಗ್ ಡ್ಯಾನ್ಸ್ ಮಾಡ್ತಾರೆ. ಅದೇ ರೀತಿ ನಮ್ಮ ಉಗ್ರ ಮಂಜು ಅವ್ರ ತಂದೆ ಆಯ್ತಾ, ಅಯ್ಯೋ ನನಗೆ ತುಂಬಾ ಖುಷಿ ಆಯಿತು. ಅದೇ ರೀತಿ ನಮ್ಮ ಭವ್ಯಗೌಡರ ಸಿಸ್ಟರ್ಸ್, ಇಬ್ರು ಸಿಸ್ಟರ್ ನಿಜವಾಗ್ಲೂ ಕೂಡ ಭವ್ಯಗೌಡನ ಅಕ್ಕ ಮತ್ತೆ ತಂಗಿ ಇಬ್ರು ಕೂಡ ತುಂಬಾ ಕ್ಯೂಟ್ ಆಗಿದ್ದಾರೆ. ಅವರು ಕೂಡ ಡ್ಯಾನ್ಸ್ ಮಾಡ್ತಾರೆ ಆಯ್ತಾ. 4 ಫ್ಯಾಮಿಲಿ ಅಂದ್ರೆ ಅದೇ ರೀತಿ ನಮ್ಮ ತ್ರಿವಿಕ್ರಮ್ ಆಯ್ತಾ, ತ್ರಿವಿಕ್ರಮ್ ಅವರಿಗೋಸ್ಕರ ರಂಜಿತ್ ಅವ್ರು ಡ್ಯಾನ್ಸ್ ಮಾಡ್ತಾರೆ. ಅದೇ ರೀತಿ ನಮ್ಮ ಹನುಮಂತಗೋಸ್ಕರವಾಗಿ ದೋಸ್ತ ನಮ್ಮ ಧನ್ರಾಜ್ ಅವ್ರು ಡ್ಯಾನ್ಸ್ ಮಾಡ್ತಾರೆ. ಇವೆಲ್ಲವೂ ಡ್ಯಾನ್ಸು ಮುಗಿದ ನಂತರ ಕೆಲವೊಂದು ಫನ್ನಿ ಅವಾರ್ಡ್ಸ್ಗಳು ಕೊಡ್ತಾರೆ. ಅಂದರೆ ನಮ್ಮ ಗೋಲ್ಡ್ ಸುರೇಶ್ ಅವರಿಗೆ ಫನ್ನಿ ಡ್ಯಾನ್ಸು, ಅದೇ ರೀತಿ ಇದು ನಮ್ಮ ರಜತ್ತು ಮತ್ತು ಚೈತ್ರ ಕುಂದಾಪುರಿಗೊಂದು ಸೇರಿ ಒಂದು ಅವಾರ್ಡ್ ಕೊಡ್ತಾರೆ. ಹೀಗೆ ಕೆಲವೊಂದು ಇರುತ್ತೆ. ಅದಾದಮೇಲೆ ಯಾವುದು ನಿಮಗೆ ಬೆಸ್ಟ್ ಪ್ಲೇಸ್ ಅಲ್ಲಿಗೆ ಹೋಗಿ ನೀವು ಈ ಥರ ಪ್ರಿಂಟ್ ನಿಮ್ಗೆ ಇಷ್ಟವಾದ ಕಲರ್ನ ಪ್ರಿಂಟ್ ಮಾಡಿಕೊಂಡು ಆ ಜಾಗಕ್ಕೆ ನೀವು ಒಂದು ಹಚ್ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲರೂ ಮಾಡಿ ಏನೇನು ಅನ್ನೋದನ್ನ ಹೇಳ್ತಾರೆ. ಅದಾದ ನಂತರ ನಿಜವಾಗ್ಲೂ ಕೂಡ ಏನು ಈ ತ್ರಿಮೋಕ್ಷಿ ಅಂತಿತ್ತಲ್ಲ, ನಾನು ಡೇ 1ಇಂದನೂ ಹೇಳ್ತಾ ಇದ್ದೆ, ನಮಗೆ ಇರೋದು 2 ಕಣ್ಣು, ಆದರೆ ಕ್ಯಾಮ್ರಾಕ್ಕಿರೋದು ಆಯ್ತಾ 100 ಕಣ್ಣು. ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅಲ್ಲ, ಭವ್ಯಗೌಡಂಗೆ ಏನಷ್ಟು ಸಂತೋಷ, ಕೈ ಅಷ್ಟೊಂದು ತಡ್ತಾ ಇದ್ದಾರಲ್ವಾ ಹೊಟ್ಟೆ ಊರಿನ ಅಂತ. ದಯವಿಟ್ಟು ಹಂಗೇನಿಲ್ಲ, ಪಾಪ ಹುಡುಗಿ ಏನು ಹೊಟ್ಟೆ ಉರಿ ಮಾಡ್ಕೊಳತ್ತೆ. ಒಂದಿನ ಜಿಮ್ ಏರಿಯಾದಲ್ಲಿ ಭವ್ಯಗೌಡನೇ ಕೇಳ್ತಾರೆ ತ್ರಿವಿಕ್ರಮ್ ಅವ್ರನ್ನ, ನೀವು ಬೇಕಾದ್ರೆ ಅದನ್ನ ಹಿಂದೆ ಹೋಗಿ ಎಪಿಸೋಡಲ್ಲಿ ನೋಡ್ಬೋದು, ಏನು ಪರ್ಸ್ನಲ್ಲಾಗಿ ಮಾತನಾಡಿದ್ರಲ್ಲ ಮೋಕ್ಷಿತನ ಹತ್ರ ಅಂತ. ಅವಾಗ ನಮ್ಮ ತ್ರಿವಿಕ್ರಮ್ ಹೇಳ್ತಾರೆ, ಅದು ಪರ್ಸ್ನಲ್, ಅದೆಲ್ಲ ನಿನ್ನ ಹತ್ರ ಹೇಳೋಕ್ಕಾಗಲ್ಲ, ನಿನ್ನ ಹತ್ರ ಎಷ್ಟು ಹೇಳ್ಬೇಕು ಅಷ್ಟೇ ಮಾತ್ರ ಹೇಳೋದು ಅಂತಾರೆ. ಭವ್ಯಗೌಡನಿಗೆ ಗೊತ್ತಿರೋ ವಿಷಯ ಅದು. ಹಾಗಾಗಿ ಅವ್ರು ಜೋರಾಗಿ ಕೈ ತೊಡ್ತಾರೆ, ಬಿಟ್ಟರೆ ಹೊಟ್ಟೆ ಊರಿಂದಲ್ಲ, ಅವ್ರಿಗೆ ಗೊತ್ತಿದೆ ವಿಷಯ ಅದು, ಹಾಗಾಗಿ ಅವ್ರು ಜೋರಾಗಿ ಕೈ ತೊಡ್ತಾರೆ. ತ್ರಿಮೋಕ್ಷಿ ವಿಡಿಯೋನ ಫಿನಾಲೆ ಎಪಿಸೋಡಲ್ಲಿ ಆಯ್ತಾ ಇಂಥ ಬಿಗ್ ಅಂದರೆ ಒಂದು 7-8 ಕೋಟಿ ಜನ ಈ ಫಿನಾಲೆನ ವಾಚ್ ಮಾಡ್ತಾ ಇದ್ದಾರೆ. ಇಂಥ ಶೋ ಅಲ್ಲಿ ತ್ರಿಮೋಕ್ಷಿದೊಂದು ಆಯ್ತಾ ರೀಲ್ನ ಒಂದು ವಿಡಿಯೋನ ಪ್ಲೇ ಮಾಡ್ತಾರೆ ಅಂದರೆ ಎಷ್ಟು ಕ್ರೇಜ್ ಇದೆ ಅವರಿಗೆ ಅನ್ನೋದು ಗೊತ್ತು. ಆಮೇಲೆ ನಮ್ಮ ಸುದೀಪ್ ಸರ್ ಅವರು ಹೇಳಿದಂತಹ ಒಂದು ಮಾತು ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿಲ್ಲದಂತಹ ಒಂದು ಪರ್ಸ್ನಲ್ ವಿಷಯ ತ್ರಿವಿಕ್ರಮ್ ಅವರು ನನಗೆ ಗೊತ್ತು ಅನ್ನೋದು, ಅವೆಲ್ಲವೂ ಕೂಡ ಒಂದಕ್ಕೊಂದೊಂದು ಲಿಂಕ್ ಆಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ನಿಜವಾಗ್ಲೂ ನಾವೇನು ತ್ರಿಮೋಕ್ಷಿ ಬಗ್ಗೆ ವಿಡಿಯೋ ಮಾಡಿ ಸುಮಾರು ವಿಡಿಯೋ ಬೇಕಾದ್ರೆ ನಾನು ಚಾನಲಲ್ಲಿ ಹೋಗಿ ನೋಡಿ, ಬೇಕಾದಷ್ಟು ವಿಡಿಯೋ ಇದ್ದಾವೆ. ಬೇಕಾದ್ರೆ ನಂದು ಜೋಟಾಕ್ಸ್ ಚಾನಲಲ್ಲಿ ತುಂಬ ಡೇ 1ಇಂದ ತುಂಬ ವಿಡಿಯೋ ಇತ್ತು ಆಯಿತಾ. ನಾನು ತುಂಬ ವಿಡಿಯೋ ಮಾಡಿದ್ದೆ ಅವ್ರ ಬಗ್ಗೆ, ಅವರ ಒಂದು ಆ ರಿಲೇಷನ್ಶಿಪ್ ಬಗ್ಗೆ. ಒಟ್ಟಾರೆಯಾಗಿ ಅವರಿಗೆ ಶಾಕು,
ತ್ರಿವಿಕ್ರಮಿಗೆ ಆ ಬ್ಲೆಸ್ಸಿಂಗ್ ತಡ್ಕೊಳಕ್ಕಾಗ್ತಾ ಇಲ್ಲ. ಮೋಕ್ಷಿತ್ರಿಗೆ ಶಾಕು, ಅಯ್ಯಯ್ಯೋ ಏನಪ್ಪ ಈ ಟೈಮಲ್ಲಿ ಈ ವಿಡಿಯೋನ ಅಂತೇಳಿ. ನಮ್ಮ ಉಗ್ರ ಮಂಜು ಆದರೂ ಕೂಡ ಉಗ್ರ ಮಂಜುಗೆ ಆಯ್ತಾ ತಡ್ಕೊಳಕ್ಕಾಗ್ತಿಲ್ಲ. ಅಯ್ಯಯ್ಯೋ ಇದು ನಾವು ಏನೇನೋ ಮಾಡಿ ದೂರ ಮಾಡಿದ್ದು ಆದರೂ ಕೂಡ ಕೊನೆ ಪ್ಲೇ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಒಟ್ಟಾರೆಯಾಗಿ ಫ್ಯಾನ್ಸ್ ಯಾರ್ಯಾರು ತ್ರಿಮೋಕ್ಷಿ ಫ್ಯಾನ್ಸ್ ಇದ್ದಾರೆ ಅವರೆಲ್ಲ ಹ್ಯಾಪಿ ಆದರು ಅಂತಲೇ ಕಾಣ್ಬೋದು. ಅದಾದ ನಂತರ ಆಯಿತಾ ನಮ್ಮ ಭವ್ಯಗೌಡರದು ಎಲಿಮಿನೇಷನ್ ನಡೆಯುತ್ತೆ. ಎಲಿಮಿನೇಷನ್ ನಡೆಯೋದಕ್ಕಿಂತ ಮುಂಚೆ ನಾವೊಂದು ವಿಷಯ ಹೇಳಬೇಕು. ವಿನ್ನರಿಗೆ ಆಲ್ಮೋಸ್ಟ್ 5.25 ಕೋಟಿ ಓಟು ಬಂದಿದೆ ಅಂದರೆ ಲೆಕ್ಕ ಹಾಕಿ ಎಷ್ಟು ಅಂದರೆ ಹೈಯೆಸ್ಟ್ ಓಟು ಒಂದು 5.25 ಕೋಟಿ ಆಯ್ತಾ. ಲೋಯೆಸ್ಟ್ ಓಟು ನಮ್ಮ ಭವ್ಯಗೌಡಕ್ಕೆ ಬಂದಿರೋ ಓಟೇನೆ 64 ಲಕ್ಷದ ಆಯ್ತಾ 48,000 ಅಂದರೆ ಕ್ರೋರ್ಸಲ್ಲಿ ವೋಟಿಂಗ್ ಆಗಿದೆ ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೆ. ನೀವು ಆಗ್ತಾರೆ ಎಲ್ಲರೂ ಹೇಳ್ತಾರೆ ಅವ್ರಿಗೆ ಅಷ್ಟು ಪರ್ಸೆಂಟ್ ವೋಟ್ ಆಗಿದೆ, ಇಷ್ಟ ಆಗಿದೆ, ಅಷ್ಟು, ಅದೆಲ್ಲ ಸುಳ್ಳು. ನಾನು ನಿಮಗೆ ಅವಾಗಲೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಈ ಒಂದು ಫಿನಾಲೆ ಅಂತ ಬಂದಾಗ ವೋಟಿಂಗ್ ಟೀಮ್ನೇ ಒಂದು ಬಿಗ್ ಬಾಸ್ ಟೀಮ್ ಏನು ಮಾಡುತ್ತೆ, ವೋಟಿಂಗಿಗೆ ಅಂತಲೇ ಒಂದು ಟೀಮ್ ಇಡುತ್ತೆ. ಅವರು ಪ್ರತಿದಿನ ಕೌಂಟ್ ಮಾಡ್ತಾ ಇರ್ತಾರೆ. ಪ್ರತಿದಿನ ಅವರು ಅದನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಅಂತೇಳಿ ತುಂಬ ಡಿವೈಡ್ ಮಾಡಿ ಪ್ರಾಪರ್ಟಾಗಿ ಮಾಡ್ತಾರೆ. ನಾನು ಅದನ್ನು ನಿಮಗೆ ಅದಕ್ಕೆ ಫಸ್ಟೇ ಹೇಳಿದ್ದು ನಾನು, ಸರಿನಾ. ಅಷ್ಟು ವೋಟ್ ಬಂದಿದೆ ಅಂದರೆ ನೀವೇ ಲೆಕ್ಕ ಹಾಕಿ ಎಂಥ ಕ್ರೇಜ್ ಇರ್ಬೋದು. ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 10ನಲ್ಲಿ ಕಾರ್ತಿಕ್ ಅವರಿಗೆ ಭವ್ಯಗೌಡ ಬಂದಷ್ಟು ಓಟ್ ಬಂದಿತ್ತು. ಅಂದರೆ ಕೋಟಿಲಲ್ಲ ಲಕ್ಷದಲ್ಲಿ ಬಂದಿತ್ತು ವಿನ್ನರಿಗೆ. ಬಟ್ ಈ ಸರಿ ಆಯ್ತಾ 6th ಪ್ಲೇಸಲ್ಲಿ ಆಯ್ತಾ ಎಲಿಮಿನೇಟ್ ಆದಂತಹ ಭವ್ಯಗೌಡನಿಗೆ ಅಷ್ಟು ಓಟ್ ಬಂದಿದೆ ಅಂದರೆ ಕ್ರೇಜ್ ಎಷ್ಟಿದೆ ಯೋಚನೆ ಮಾಡಿ. ನೀವು ನಂಬ್ತಿರೋ ಬಿಡ್ತಿರೋ, ವಿನ್ನರಿಗೆ 5.25 ಕೋಟಿ ಅಂತಂದರೆ ಆಲ್ಮೋಸ್ಟ್ ನಾನು ಹೇಳ್ತಾ ಇದ್ದೀನಲ್ಲ, ಇದು ಒಂದು ಕನ್ನಡಿಗರು ಅಂದರೆ ನಾವು ಒಂದು 7 ಕೋಟಿ ಕನ್ನಡಿಗರು ಅಂತೀವಿ, ಅದರಲ್ಲಿ ಮುಕ್ಕಾಲ್ಗೂ ಅಂದರೆ 5.25 ಕೋಟಿ ಅಂದರೆ ಆಲ್ಮೋಸ್ಟ್ ಹತ್ತತ್ರ ಆಯ್ತಾ ಅಷ್ಟು ಜನ ವೋಟ್ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಕ್ರೇಜಿ ಆಗಿದೆ. ನಮ್ಮ ಕರ್ನಾಟಕ ಜನತೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಈ ವೋಟಿಂಗ್ ನೋಡಿ ತಲೆ ಕೆಡ್ತಾ ಇದೆ. ಅಷ್ಟು ವೋಟ್ ಹಾಕಿದ್ದಾರೆ. ಓಕೆ, ಇವಾಗ ಟಾಪ್ 5 ಇದ್ದಾರೆ. ಟಾಪ್ 5 ಕಂಟೆಸ್ಟೆಂಟ್ ಇದ್ದಾರೆ ಆಯ್ತಾ. ತ್ರಿವಿಕ್ರಮ್, ಮೋಕ್ಷಿತಾ, ಹನುಮಂತು, ಅದೇ ರೀತಿ ನಮ್ಮ ರಜತ್ತು, ನಮ್ಮ ಯಾರಪ್ಪ ಉಗ್ರ ಮಂಜು, 5 ಜನ ಕಂಟೆಸ್ಟೆಂಟ್ ಇದ್ದಾರೆ. ನೀವು ತಿಳ್ಕೊಳ್ತಾ ಇರ್ಬೋದು ಆಯಿತಾ. ಮೋಕ್ಷಿತಾ 5th ಪ್ಲೇಸಲ್ಲೇ ಹೋಗ್ತಾರೆ ಅಂತ ನಾನು ಈಗಲೂ ಹೇಳ್ತಾ ಇದ್ದೀನಿ. ನಿಮಗೆ ನಾಳೆ ಒಂದು ಸಸ್ಪೆನ್ಸ್ ಇದೆ, ಆ ಸಸ್ಪೆನ್ಸ್ ಜೊತೆ ನಾನು ಬರ್ತೀನಿ. ಒಟ್ಟಾರೆಯಾಗಿ ಆಯಿತಾ ಯಾರಿಗೂ ನೀವು ಕಮ್ಮಿ ಆಗ್ಲಿಕ್ಕೆ ಹೋಗ್ಬೇಡಿ ಆಯಿತಾ. ದೇವ್ರನ್ನ ಒಬ್ಬ ಇದ್ದಾನೆ, ಅವನಲ್ಲಿ ಡಿಸೈಡ್ ಮಾಡ್ತಾನೆ ಯಾರಿಗೆ ಎಷ್ಟನೇ ಪ್ಲೇಸು ಅಂತ. ತುಂಬ ಆಯಿತಾ ಮೋಕ್ಷಿತಾ ಗೆಲ್ಲೇಬಾರ್ದು, ಮೋಕ್ಷಿತಾ ಲಾಯಕ್ಕೇ ಇಲ್ಲ ಅನ್ನೋರಿಗೆ ನಾನು ಒಂದೇ ಒಂದು ಹೇಳೋದು, ಬಿಡಿ ಮುಗ್ದೋಯ್ತು. ಬೆಳಿಗ್ಗೆ ಆದರೆ ಈಗ ಇನ್ನೊಂದು ಸ್ವಲ್ಪ ಹೊತ್ತು 1 o'clock 2 o'clock ಅಷ್ಟೊತ್ತಿ ನಿಮಗೆ ವಿನ್ನರೇ ಗೊತ್ತಾಗೋಗ್ಬಿಡ್ತಾರೆ ಆಯಿತಾ. ನೀವು ತಲೆನೇ ಕೆಡಿಸ್ಕೊಳಂಗಿಲ್ಲ, ಸರಿನಾ. ಓಕೆ, ನನ್ನ ಒಂದು ಏನು ಗ್ರ್ಯಾಂಡ್ ಫಿನಾಲೆ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೀವು ನಾಳೆ ಅಪ್ಡೇಟ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.